ಏನಕ್ಕ? ಓಕೆ ಓಕೆ. ಅಷ್ಟೊತ್ತಿನ ನೋಡ್ಕೊಂಡಿದ್ದವ್ರು ಭಯ ಪಟ್ಟಿಲ್ಲ. ನಾನು ಹಿಡ್ಕೊಂಡ್ಮೇಲೆ ಬಂದು ಕಿರ್ಚಾಡ್ತೀರ ನೀವು. ಹೈ ಡಾರ್ಲಿಂಗ್ಸ್, ಇಲ್ಲೇ ನಮ್ಮ ಸತೀಶ್ ಲೇಔಟಲ್ಲಿ ಹಾವಿದೆ ಅಂತ ಫೋನ್ ಮಾಡಿದ್ರು ನಮ್ಮ ಫ್ರೆಂಡ್ ಅವರಪ್ಪ. ಸೊ ಏನೋ ಅಂತ ಗೊತ್ತಿಲ್ಲ, ನೋಡೋಣ. ಸೊ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಸತೀಶ್ ಲೇಔಟಲ್ಲೇ ಅವರ ಬಾಡಿಗೆ ಮನೆಯಲ್ಲಿ ಇದೆ ಅಂತ ಹೇಳಿದ್ರು. ಏನೋ ಅಂತ ಗೊತ್ತಿಲ್ಲ, ನೋಡೋಣ ಈಗ. ಒಳ್ಳೆಯದೇ ಆಯ್ತಾ ಅಲ್ಲ? ಏನಿಲ್ಲ ಇದೆ ಎಲ್ಲಿಂದ? ಅದೇ ಹಿಂದೆ ಗಿಡಗಳಲ್ಲ ಗಿಡದಲ್ಲೈತಾ? ಓ ಮಂಡ್ಲಾವು ರಸಲ್ ಕೊಳಕು ಮಂಡ್ಲ ಲೈಟ್ದಲ್ಲ ಅಮ್ಮ. ಮಂಡ್ಲ ಎಲ್ಲಿಂದ ಬಂತದ? ಎಲ್ಲಿಂದಮ್ಮ? ಗೇಟಿಂದ ನೋಡಿದ್ರಾ? ಹಾ, ಅಣ್ಣನೇ ಫೋನ್ ಮಾಡಿದ್ರು. ನಾನು ಔಟ್ ಸೈಡ್ ಇದ್ದೆ, ಅದಕ್ಕೆ ಮನೆ. ಓಕೆ ಓಕೆ, ನೋಡ್ಕೊಂಡಿದ್ರಲ್ಲ, ಅದೇ ನೋಡ್ಕೊಬೇಕಂಗೆ. ಕಿರ್ಚ್ಬೇಡ, ಸಮಾಧಾನ ಸಮಾಧಾನ. ದೂರ ಬಾ. ನೀವು ಆ ವಿಡಿಯೋಕ್ಕಿಂತ ಜಾಸ್ತಿ ನೀವೇ ಸೌಂಡ್ ಮಾಡಿದ್ರು ಅಂತ. ಭಯ ಎಲ್ಲ ಎಂತ ಕೊಡೋದು? ನೋಡ್ರಿ, ಹಿಂಗೆ ಶೂಗಳ ಹತ್ರ ಅಲ್ಲಿ ಇಲ್ಲಿ ಹೋಗಿ ಸೇರ್ಕೊಂಡಿರ್ತದೆ. और कुछ नहीं. वो पत्थर दे, इधर से दिखा. पत्थर पत्थर चप्पल के चलेगा ये. पत्थर 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 चप्पल क्या बड़ा. अंदर घुसेगा अंदर. चला गया. ಅಷ್ಟೊತ್ತಿನ ನೋಡ್ಕೊಂಡಿದ್ದವ್ರು ಭಯ ಪಟ್ಟಿಲ್ಲ. ನಾನು ಹಿಡ್ಕೊಂಡ್ಮೇಲೆ ಬಂದು ಕಿರ್ಚಾಡ್ತೀರ ನೀವು. ಸೊ ನೋಡೋದಲ್ಲ, ಇದ್ರ ಹೆಸರು ಬಂದ್ಬಿಟ್ಟು ರಸಲ್ ವೈಪರ್ ಮರಿ. ಸೊ ಇವರು ಕ್ಲೀನಾಗಿ ನೋಡಿಕೊಂಡು ಅದೆಲ್ಲೋ ಇದಂತ ಅಬ್ಸರ್ವ್ ಮಾಡಿದ್ದಕ್ಕೆ ಸೊ ಅದನ್ನ ರೆಸ್ಕ್ಯೂ ಮಾಡೋಕ್ಕೆ ಆಯಿತು. ಸೊ ಯಾವುದೇ ಆಗಲಿ, ಯಾವುದೇ ಒಂದು ಹಾವು ಬಂದ್ರೂ, ವಿಷ ಇರೋ ಹಾವಾಗಿರ್ಬೋದು, ವಿಷ ಇಲ್ದಿರೋ ಹಾವಾಗಿರ್ಬೋದು, ಅದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಎಲ್ಲೋಗುತ್ತೆ ಅಂತ. ಸೊ ಅದಕ್ಕೂ ಏನು ತೊಂದರೆ ಆಗಲ್ಲ, ನಮಗೂ ಏನು ತೊಂದರೆ ಆಗಲ್ಲ. ಸೊ
ಸೊ ಎಲ್ಲೋ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಯ್ಯೋ ಹಾವು ಬಂತಂತ ಬೈಕಿಗೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ಮತ್ತು ಅದು ನಾವು ಎಲ್ಲಿರುತ್ತಂತ ಗೊತ್ತಾಗಲ್ಲ. ಬಟ್ಟೆಗಳೊಳಗೆ ಹಾಕಿರ್ತಾರೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ, ಬಂದು ಕಚ್ಚುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ನೋಡ್ಕೊಂಡಿದ್ದೀರ ಅದನ್ನು, ಹಾಂ ಹಂಗೆ ನೋಡ್ಕೊಬೇಕು, ಭಯ ಪಡಬಾರ್ದು. ಅಷ್ಟೊತ್ತು ನಾನು ನೋಡ್ಕೊಂಡಿದ್ದವ್ರು ಭಯ ಪಟ್ಟಿಲ್ಲ. ನಾನು ಹಿಡ್ಕೊಂಡ್ಮೇಲೆ ಒಬ್ಬ ಬಂದು ಕಿರ್ಚಾಡ್ತೀರ ನೀವು. ಹಾಂ ನಾನೇ ಅವ್ರ ಮಗ. ಸಾಗರ್ ಮುಡ ನೋಡಿ ಇರ್ಲಿಕ್ಕಂದ್ರೆ ಅಪ್ಪರ್ ಬರ್ತಿದ್ರು ಅಲ್ಲಿ ಯಾವ ಸಲ ಅಲ್ಲಿ ಅಷ್ಟೊಂದು ಭಯ ನಾವಂದ್ರೆ ಅದು ನೋಡ್ಕೊಂಡಿದ್ರೆ ಯಾವ ಬರೋವರ್ಗು ಇಲ್ಲಿ ಬಂತು ಆ ಯಪ್ಪ ಬರೀ ಅಲ್ಲೇ ಕೂತಿದ್ನಲ್ಲ. ನಾನು ಫೋನ್ ಸ್ವಲ್ಪ ಫೋನ್ ಹಚ್ಚಿದೆ. ಅಣ್ಣ ಫೋನ್ ಮಾಡಿದ್ರು, ಆಮೇಲೆ ಅಲ್ಲಿರೋರು ಕೊಡಿ ನಾನು ಬರ್ತೀನಿ ನಾನು ನೋಡ್ಕೊಂತ ಇರ್ಲಿ ಬರ್ತಾರ ಅಂತ ಹೇಳಿದ್ರು. ಓಕೆ ಓಕೆ ಸರಿಕ ಹುಷಾರಾಗೆ ನೋಡ್ಕೊಬೇಕು. ಹತ್ರ ಇಲ್ಲಿ ಹಿಂದೆ ಎಲ್ಲ ಫುಲ್ ಕೆರೆ ಐತಲ್ಲ, ಅಲ್ಲಿ ಬಾಳ ಹೊಲಸ ಐತಪ್ಪ. ಅದೇ ಕೆರೆಗಳು ಜಾಸ್ತಿ ಅಲ್ಲ, ಕೆರೆ ಇದೆಯಲ್ಲ, ಸೊ ಹಂಗಾಗಿ ಬರ್ತವೆ. ಹುಷಾರಾಗಿರ್ಬೇಕಷ್ಟೇ. ನೋಡ್ಕೊಳ್ರಿ, ಈ ಗಿಡಗಳನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ರಿ. ಇಲ್ಲಿ ಬುಕ್ಕಿಗಳೇನ ಇತ್ತಂತಂದ್ರೆ ಅದು ಕಲ್ಲು ನೋಡಿದ್ಬಿಡ್ರಿ, ಅಕಸ್ಮಾತ್ ಮಕ್ಕಳೆಲ್ಲ ಇರ್ತಾರಲ್ಲ ಅದಕ್ಕೋಸ್ಕರ. ಓಕೆ, ಸೊ ನೋಡೋದಲ್ಲ ರೆಸ್ಕ್ಯೂ ಮಾಡಿದ್ದು. ಸೊ ಅವನ ನೋಡ್ಕೊಂಡಿದ್ದಾರೆ ಬರೋವರೆಗೂ. ಅದೆಲ್ಲ ಇದೆ ಅಲ್ಲೇ ಸೇರ್ಕೊಂಡು. ಆವಾಗ ಭಯ ಬಂದಿಲ್ಲ ಯಮ್ಮ. ಯಾವಾಗ ನಾನು ಬಂದು ಅದನ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಆವಾಗ ಗಾಬರಿ ಬಿದ್ದೋಗ್ಬಿಟ್ಟಾರೆ, ಅಯ್ಯೋ ಅಪ್ಪ ಅಂತ. ಸೊ ಇದನ್ನ ಈಗ ಎಲ್ಲಿ ರಿಲೀಸ್ ಮಾಡ್ತೀವಿ, ಯಾವ ರೀತಿ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಪೂರ್ತಿ ನೋಡಿ. ರೆಸ್ಕ್ಯೂ ಮಾಡಿದ್ದಂಥ ಹಾವನ್ನ ಇಲ್ಲಿ ಒಂದು ಕೆರೆ ಹತ್ರ ರಿಲೀಸ್ ಮಾಡಂತ ಹೋಗ್ತಾ ಇದ್ದೀವಿ. ಮನೆಗಳ ಹತ್ರ ಅಲ್ಲಿ ಬಿಟ್ಟರೆ ಮತ್ತೆ ಅದು ಬರೋದು ಏನಾದ್ರು ಪ್ರಾಬ್ಲಮ್ ಆಗೋದಾಗುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡೋಗಿ ಸ್ವಲ್ಪ ದೂರ ಬಿಟ್ಬಿಟ್ರೆ ಅರ್ಧ ಅಂತ ಒಂದು ಅಭಿಜಿತಲ್ಲಿ ಬಿಟ್ಟರೆ ಮತ್ತೆ ಈ ಕಡೆ ಬರೋಕ್ಕೆ ಹೋಗಲ್ಲ. ಯಾಕಂದರೆ ಅದು ಊಟ ಸಿಕ್ಕಿರಲ್ಲ. ಸೊ ಹಂಗಾಗಿ ಅದು ಬರ್ತಾ ಇರುತ್ತೆ. ಊಟ ಸಿಗೋವಂಥ ಜಾಗದಲ್ಲಿ ಬಿಟ್ಟರೆ ಅದ್ರ ಪಾಡ್ಗೆ ಅದಿರುತ್ತೆ. ಸೊ ಈಗ ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಈಗ ಇದನ್ನು ರಿಲೀಸ್ ಮಾಡೋಣ. ಈ ಜಾಗದಲ್ಲಿ ಎದ್ದು ಗೊತ್ತಾಗಲ್ಲ ನೋಡಿ. ಇಲ್ಲಿದೆ ನೋಡ್ತಿದ್ರಲ್ಲ, ಹೋಯ್ತು ಆ ಕಡೆ ಸೈಡದು. ಸೊ ರಿಲೀಸ್ ಮಾಡಿದ್ದಾಯಿತು. ತುಂಬ ಹುಷಾರಾಗಿರಬೇಕು ಕೆಲವೊಂದು ಹಾವುಗಳ ಹತ್ರ. ಸೊ ಯಾಕಂತಂದರೆ ಎಲ್ಲನೂ ಒಂದೇ ರೀತಿ ಇರಲ್ಲ ಪಾಯ್ಸನಸ್ ಸ್ನೇಕ್ಗಳಲ್ಲಿ. ಸೊ ರೆಸ್ಕ್ಯೂ ಮಾಡೋರಿಗೆ ನಾನೊಂದು ಕೇಳ್ಕೊಳ್ಳೋದೇನಂತಂದರೆ, ನೀವಿದ್ದರೆ ಪ್ರತಿಯೊಬ್ಬರಿಗೂ ಒಂದು ಉಪಕಾರಿ. ಸೊ ನೀವು ಯಾವ ರೀತಿ ರೆಸ್ಕ್ಯೂ ಮಾಡ್ತೀರ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಬೇರೆಯವ್ರ ಹತ್ರ ಶೋ ಕೊಡೋಕೆ ಹೋಗಿ ಕಚ್ಕೊಳೋದೆಲ್ಲ ಬೇಡ, ಓಕೆನಾ? ಆರಾಮಾಗಿ ರೆಸ್ಕ್ಯೂ ಮಾಡಿ ಅದನ್ನು ತಗೊಂಡ್ಬಂದು ನೀಟಾಗಿ ರಿಲೀಸ್ ಮಾಡಿ. ಹಾಯ್ ಡಾರ್ಲಿಂಗ್ಸ್, ನಮಸ್ಕಾರ. ಈಗ ತಾನೇ ಒಂದು ರಸಲ್ ವೈಪರ್ನ ರೆಸ್ಕ್ಯೂ ಮಾಡಿ ಮನೆಗೆ ಹೋದೆ. ಸೊ ಮತ್ತೊಂದು ಹಾವು ಬಂದಿದೆ ಅಂತ ಫೋನ್ ಬಂದು ರೆಸ್ಕ್ಯೂ ಮಾಡೋಣ ಅಂತ ಹೋಗ್ತಿದ್ದೀನಿ ನಾರಾಯಣಘಟ್ಟ ಹತ್ರ. ಏನೋ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ಅವರೆಲ್ಲ ಇದ್ದಾರೆ, ಇದ್ದಾಗೆ ಹೋಗಿರೋದು. ಅದು ಅಷ್ಟೇ ಇಟ್ಕೊಂಡು ಬರ್ತಾ ಇರೋದು. ಸೊ ಇದು ನಾಗಸಾವು. ಎಲ್ಲ ಜವಾಬ್ದಾರಿಯಾಗಿ ಮನೇಲಿರೋದು ಮನೇಲಿ ಎಲ್ಲ ಅಲ್ಲಿದ್ದಾರೆ ಅಂದರೆ ಎಲ್ಲ ಜವಾಬ್ದಾರಿಯಾಗಿದ್ದಾರೆ. ಏನಕ್ಕ ಭಯ ಬೀಳಿಲ್ಲ? ಈಚೆ ಹೋಗಕ್ಕಾಗ್ಲಿಲ್ಲ? ಏನಕ್ಕ? ಓಕೆ ಓಕೆ. ಸೊ ಅದಕ್ಕೆ ನೀವೀಚೆ ಬಂದಿಲ್ಲ? ಆಮೇಲೆ ಅಲ್ಲೇ ಇದ್ರ ನೀವು? ಓಕೆ. ಒಳಗಡೆ
ಅದು ಯಾವಾಗ ಹಾಫ್ ಅನ್ ಅವರ್ ಹಿಂದೆ ಇಲ್ಲೇ ಐತಲ್ಲಮ್ಮ ಇಲ್ಲ ಇಂಗ್ಲೀಷಲ್ಲೇ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಪೈಪ್ ಪೈಪು ಎಲ್ಲ पाइप है क्या पाइप पाइप बोलो पाइप हाँ हाँ ಎಲ್ಲರೂ ನಿಯರ್ ಬೈ ಕೆರೆ ಬಿಟ್ಬಿಡೋದು ಜಾಸ್ತಿ ದೂರ ಬಿಡಬಾರ್ದು ಬಿಟ್ರೆ ಸ್ವಲ್ಪ ಹೋಗ್ತದೆ ಮತ್ತೆ ಇಲ್ಲಿಗೆ ಬಂದ್ಬಿಟ್ರೆ ಬರಲ್ಲ ನೋಡುದಲ್ಲ ಒಂದು ದೊಡ್ಡ ನಾಗಸಾಲೆ ಮನೆ ಒಳಗಡೆ ರೆಸ್ಕ್ಯೂ ಮಾಡೋದಾಯ್ತು. ಎರಡೇ ಈಗ ತಾನೇ ಒಂದು ರಸಲೇಪುರ ರೆಸ್ಕ್ಯೂ ಮಾಡಿದ್ದೆ. ಮತ್ತೊಂದು ಥ್ಯಾಂಕ್ ಯು ಬ್ರದರ್ಸ್ ಎಲ್ಲರಿಗೂ. ನೋಡಿದ್ರಲ್ಲ ಎಷ್ಟು ಖುಷಿಯಾಗಿ ಹೋಯಿತು. ಅದ್ರದ್ದೇ ಅಂತ ಒಂದು ಎವಿಡೆಂಟಲ್ಲಿ ತೊಗೊಂಬಂದು ರಿಲೀಸ್ ಮಾಡಿದಾಗ ಸೊ ಖುಷಿಯಾಗಿರ್ತದೆ. ಅದನ್ನು ಬಿಟ್ಟು ನಾವು ವಾಡದ್ದು ಸಾಯಿಸಿ ಮುಂದಿನ ಪೀಳಿಗೆ ಮಕ್ಳಿಗೂ ತೋರ್ಸೋಕ್ಕಾಗಲ್ಲ ಹಾವು ಹಿಂಗಿತ್ತು ಹಂಗಿತ್ತು ಅಂತ. ಸೊ ಹಾಗಾಗಿ ನಾವು ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ರಿಲೀಸ್ ಮಾಡ್ತೀವಿ ತೊಗೊಂಬಂದು. ಪ್ರತಿಯೊಬ್ಬರನ್ನೂ ಕೇಳ್ಕೊಳ್ತಿರ್ತೀನಿ ಸೇವ್ ಅನಿಮಲ್ ಸೇವ್ ಎನ್ವೈರನ್ಮೆಂಟ್ ಅಂತ. ತುಂಬ ಪ್ರೀತಿ ತೋರಿಸ್ತಿದ್ದೀರಾ ನನ್ನ ಎಲ್ಲ ವೀಡಿಯೋಸ್ ಮೇಲೆ ನಾನು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ನನ್ನ ವೀಡಿಯೋಸನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಡಾರ್ಲಿಂಗ್ಸ್. ಇದೇ ರೀತಿ ಹಲವಾರು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ಲವ್ ಯು ಡಾರ್ಲಿಂಗ್ಸ್.